ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಂತೆ ಸಂಖ್ಯೆಗಳಲ್ಲಿ ಹಲವಾರು ಪ್ರಕಾರಗಳು: ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಮತ್ತು ವಾಸ್ತವ ಸಂಖ್ಯೆಗಳು. ಈ ತರಗತಿಯಲ್ಲಿ ಒಂದೊಂದರ ಬಗ್ಗೆ ಆಳವಾಗಿ ಅಭ್ಯಸಿಸೋಣ. ನಾನು ಚಿದಾನಂದ ಮುಗಳಿ. ಭವಜ್ಞಾನಾಂತರಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಬನ್ನಿ ಜ್ಞಾನದ ಸಾಗರದಲ್ಲಿ ತೇಲುವ. ಮೊದಲನೆಯದಾಗಿ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಮೂಲಭೂತವಾಗಿ ದೊರೆಯುವ ಧನಾತ್ಮಕ ಸಂಖ್ಯೆಗಳಾಗಿವೆ. ಇವು 1 ರಿಂದ ಪ್ರಾರಂಭವಾಗಿ ಅನಂತದವರೆಗೆ ಮುಂದುವರಿಯುತ್ತವೆ. ಇವು ಸಂಖ್ಯೆಯಲ್ಲಿ ಒಂದು ಸುಲಭವಾದ ಗುಂಪನ್ನು ರಚಿಸಲು, ಎಣಿಸಲು ಮತ್ತು ಅಳತೆ ಮಾಡಲು, ಹೊಂದಾಣಿಸಲು ಉಪಯೋಗಿಸುವ ಸಂಖ್ಯೆಗಳಾಗಿವೆ. ಸ್ವಾಭಾವಿಕ ಸಂಖ್ಯೆಗಳು 1 ರಿಂದ ಪ್ರಾರಂಭವಾಗುವ ಸಂಖ್ಯೆಗಳಾಗಿದ್ದು ಎಲ್ಲವೂ ಧನಾತ್ಮಕ ಸಂಖ್ಯೆಗಳಾಗಿರುತ್ತವೆ. ಮುಖ್ಯವಾಗಿ ಎಣಿಕೆ ಮಾಡಲು ಬಹಳ ಸಹಾಯಕ. ನಿಮ್ಮಲ್ಲಿ 5 ಸೇಬುಗಳಿದ್ದರೆ ಅವುಗಳನ್ನು ನೀವು 1, 2, 3, 4, 5 ಎಂದು ಎಣಿಸಬಹುದು. ಈ ಸ್ವಾಭಾವಿಕ ಸಂಖ್ಯೆಗಳು ಅಲ್ಲಿ ಉಪಯೋಗಕ್ಕೆ ಬರುತ್ತವೆ. ಇವು ಉಳಿದಂತಹ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಹೀಗೆ ಎಲ್ಲ ಸಂಖ್ಯೆಗಳ ಘನಕ್ಕೆ ಒಂದು ತಳಪಾಯವನ್ನು ಸೃಷ್ಟಿಸಿಕೊಡುತ್ತವೆ. ಮುಂದಿನ ಸಂಖ್ಯೆಯ ಪ್ರಕಾರವು ಪೂರ್ಣ ಸಂಖ್ಯೆಯದ್ದಾಗಿರುತ್ತದೆ. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಮತ್ತು 0ಯನ್ನು ಒಳಗೊಂಡಾಗ ದೊರೆಯುವ ಘನವೇ ಪೂರ್ಣ ಸಂಖ್ಯೆಗಳ ಘನವಾಗಿರುತ್ತದೆ. ಕೇವಲ 0ಯನ್ನು ಸ್ವಾಭಾವಿಕ ಸಂಖ್ಯೆಗೆ ಸೇರಿಸುವುದರ ಮೂಲಕ ಪೂರ್ಣ ಸಂಖ್ಯೆಯನ್ನು ನಾವು ಪಡೆಯಬಹುದಾಗಿದೆ. ಪೂರ್ಣ ಸಂಖ್ಯೆಗಳು ಋಣಾತ್ಮಕ ಸಂಖ್ಯೆಗಳಿಲ್ಲದ ಪೂರ್ಣಾಂಕಗಳಾಗಿವೆ. ಸ್ವಾಭಾವಿಕ ಸಂಖ್ಯೆಗಳಂತೆಯೇ ಪೂರ್ಣ ಸಂಖ್ಯೆಗಳು ಎಣಿಕೆ ಮಾಡಲು, ಅಂಕಿಗಳನ್ನು ತಿಳಿಸಲು ಉಪಯೋಗಿಸುತ್ತಾರೆ. ಪೂರ್ಣ ಸಂಖ್ಯೆಗಳು ಯಾವುದೇ ದಶಮಾಂಶಗಳನ್ನು, ಭಿನ್ನರಾಶಿಗಳನ್ನು ಒಳಗೊಂಡಿರುವುದಿಲ್ಲ. ಸ್ವಾಭಾವಿಕ ಸಂಖ್ಯೆಗಳಿಗೆ 0ಯನ್ನು ಸೇರಿಸುವ ಮೂಲಕ ಒಂದು ಪೂರ್ಣ ಸಂಖ್ಯೆಗಳ ದೊಡ್ಡ ಘನವನ್ನು ರಚಿಸಲಾಗಿದೆ. ಹೀಗೆ ಮುಂದುವರೆದು ಪೂರ್ಣಾಂಕಗಳ ಬಗ್ಗೆ ತಿಳಿಯಬೇಕಾದರೆ, ಪೂರ್ಣಾಂಕಗಳು ಎಲ್ಲ ಪೂರ್ಣ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳನ್ನು ಒಳಗೊಂಡಿರುತ್ತವೆ. 0ಯನ್ನು ಕೂಡ ಪೂರ್ಣಾಂಕಗಳು ಒಳಗೊಂಡಿದ್ದು, ಧನಾತ್ಮಕ ಸಂಖ್ಯೆಗಳನ್ನು 0ಯಿಂದ ಬಲಭಾಗಕ್ಕೆ ಬರೆಯುತ್ತಾ ಹೋದರೆ ಅದರ ಎಡಭಾಗಕ್ಕೆ ಋಣಾತ್ಮಕ ಸಂಖ್ಯೆಗಳನ್ನು ಅನಂತದವರೆಗೆ ಬರೆಯಲಾಗುತ್ತದೆ. ಬಹಳಷ್ಟು ಗಣಿತದ ಭಾಗಗಳಲ್ಲಿ ಪೂರ್ಣಾಂಕಗಳನ್ನು ನಾವು ಮುಖ್ಯವಾಗಿ ಕಾಣಬಹುದು. ಅಂಕಗಣಿತ ಮತ್ತು ಬೀಜಗಣಿತದಲ್ಲಿ ಇವುಗಳ ಪ್ರಾಮುಖ್ಯತೆ ಹೆಚ್ಚಾಗಿ ಕಾಣಬಹುದು. ಇವುಗಳು ಲಾಭ ಮತ್ತು ಹಾನಿಯನ್ನು ಗುರುತಿಸಲು ಮತ್ತು ಋಣಾತ್ಮಕತೆಯ ಸಂಖ್ಯೆಗಳನ್ನು ಲೆಕ್ಕ ಹಾಕಲು ಬಹಳಷ್ಟು ಉಪಯೋಗವಾಗಿವೆ. ಇವುಗಳಲ್ಲದೆ ಇವುಗಳೊಂದಿಗೆ P/Q ಅಂದರೆ P/Q ರೂಪದ ಸಂಖ್ಯೆಗಳನ್ನು ಜೋಡಿಸಿದಾಗ ಸಿಗುವ ಸಂಖ್ಯಾಘನವೇ ಭಾಗಲಬ್ಧ ಸಂಖ್ಯೆಗಳು. ಇವು ಎಲ್ಲಾ ಪೂರ್ಣಾಂಕಗಳು, ಎಲ್ಲಾ ಪೂರ್ಣ ಸಂಖ್ಯೆಗಳು ಮತ್ತು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರುತ್ತವೆ. P/Q ರೂಪದಲ್ಲಿ Q ಒಂದು 0 ಆಗಲು ಸಾಧ್ಯವಿಲ್ಲ. ಪೂರ್ಣಾಂಕಗಳು ಕೂಡ ಭಾಗಲಬ್ಧ ಸಂಖ್ಯೆಗಳಾಗಿವೆ, ಏಕೆಂದರೆ ಸಂಖ್ಯೆ 5 ಕೂಡ ನಾವು 5/1 ಎಂದು ಹೇಳಬಹುದಾಗಿವೆ. ಇವುಗಳು ಪುನರಾವರ್ತನೆ ಹೊಂದುವ, ಅಂತ್ಯಗೊಳ್ಳುವ ದಶಮಾಂಶಗಳನ್ನು ಹೊಂದಿರುತ್ತವೆ. 0ಯಿಂದ ಭಾಗಿಸುವುದನ್ನು ಹೊರತುಪಡಿಸಿ ಭಾಗಲಬ್ಧ ಸಂಖ್ಯೆಗಳೊಂದಿಗೆ ಕೂಡುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವಂತಹ ಯಾವುದೇ ಗಣಿತದ ಕ್ರಿಯೆ ನಡೆಸಿದಾಗ ಸಿಗುವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳೇ ಆಗಿರುತ್ತವೆ. ಭಾಗಲಬ್ಧ ಸಂಖ್ಯೆಗಳು ಹಲವಾರು ಕಾರ್ಯಗಳಲ್ಲಿ ಮತ್ತು ಅಳವಡಿಕೆಗಳಲ್ಲಿ ಉಪಯೋಗವಾಗುವ ಒಂದು ಬಹುಮುಖ್ಯವಾದಂತಹ ಸಂಖ್ಯೆಗಳ ಘನವಾಗಿರುತ್ತದೆ. ಇವು ಪೂರ್ಣಾಂಕಗಳು ಮತ್ತು ವಾಸ್ತವ ಸಂಖ್ಯೆಗಳ ನಡುವೆ ಒಂದು ದೊಡ್ಡ ಸೇತುವೆಯನ್ನೇ ನಿರ್ಮಿಸಿಕೊಡುತ್ತವೆ. ಮುಂದಿನದಾಗಿ ಅಭಾಗಲಬ್ಧ ಸಂಖ್ಯೆಗಳು. ಇವುಗಳನ್ನು P/Q ರೂಪದಲ್ಲಾಗಲಿ ಅಥವಾ ಭಾಗಲಬ್ಧ ಸಂಖ್ಯೆಗಳ ರೂಪದಲ್ಲಾಗಲಿ ಬರೆಯಲು ಸಾಧ್ಯವಿಲ್ಲ. ಒಂದು ಅಂದಾಜು ಮೌಲ್ಯವನ್ನು ತಿಳಿಸಲು P/Q ರೂಪದಲ್ಲಿ ಬರೆಯಲಾಗುತ್ತದೆ. ಉದಾಹರಣೆಗೆ π√2 ಯೂಲರ್ ನಂಬರ್. ಇದರ ದಶಮಾಂಶದ ರೂಪವು ಪುನರಾವರ್ತನೆ ಇಲ್ಲದೆ ಅನಂತದವರೆಗೆ ಮುಂದುವರಿಯುತ್ತಾ ಹೋಗುತ್ತದೆ. ಇದರಲ್ಲಿ ಉಳಿದ ಸಂಖ್ಯೆಗಳ ಪ್ರಕಾರಗಳಾದ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಇವ್ಯಾವುಗಳನ್ನು ಒಳಗೊಂಡಿರುವುದಿಲ್ಲ. ಕೊನೆಯದಾಗಿ ವಾಸ್ತವಿಕ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವನ್ನೂ ಒಳಗೊಂಡಂತಹ ಸಂಖ್ಯೆಗಳು ವಾಸ್ತವಿಕ ಸಂಖ್ಯೆಗಳಾಗಿವೆ. ಈ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಸಂಖ್ಯಾ ರೇಖೆಯ ಮೇಲೆ ಯಾವುದೇ ಸಂಖ್ಯೆಯನ್ನು ನಾವು ಬರೆಯಬಹುದಾಗಿದೆ. ಇವುಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಎಲ್ಲ ಸಂಖ್ಯಾಗಣಗಳನ್ನು ಕಾಣಬಹುದಾಗಿದೆ.
ಯಾವುದೇ ಗಣಿತದ ಕಾರ್ಯಗಳಾದ ಕೂಡಿಸುವುದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು ಈ ಸಂಖ್ಯೆಗಳಿಂದ ನಡೆದಾಗ ಬರುವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳೇ ಆಗಿರುತ್ತವೆ. ಹೀಗೆ ಎಲ್ಲ ಪ್ರಕಾರದ ಸಂಖ್ಯೆಗಳು ಅವುಗಳಿಗೆ ತಕ್ಕಂತೆ ಗಣಿತದ ಹಲವಾರು ವಿಷಯಗಳಲ್ಲಿ ಉಪಯೋಗಿಸಲಾಗುತ್ತದೆ. ಕೊನೆಗೆ ಎಲ್ಲ ಸಂಖ್ಯೆಗಳು ಸೇರಿದಾಗ ವಾಸ್ತವ ಸಂಖ್ಯೆಗಳೇ ಆಗಿರುತ್ತವೆ. ಹೀಗೆ ಸಂಖ್ಯೆಗಳಲ್ಲಿ ಹಲವಾರು ಪ್ರಕಾರಗಳನ್ನು ನಾವು ಕಾಣಬಹುದಾಗಿದೆ. ಮುಂದಿನ ತರಗತಿಯಲ್ಲಿ ನಾವು ಸಂಖ್ಯಾ ಪದ್ಧತಿಯ ಬಗ್ಗೆ ಅಭ್ಯಸಿಸೋಣ. ಧನ್ಯವಾದಗಳು. ನಿಮ್ಮ ಯಶಸ್ಸೇ ನಮ್ಮ ಗುರಿಯಾಗಿದೆ. ಭವಜ್ಞಾನಾಂತರಕ್ಕೆ ನಿಮಗೆ ಸ್ವಾಗತ. ಇಲ್ಲಿ ಕಲಿಕೆಯು ಒಂದು ಸಾಧನೆಯಾಗಿದೆ.